ಅವ್ರು ಏನ್ ಬೇಕಾದ್ರೆ ತಿಳ್ಕೊಳ್ಳಿ. ನಾವು ಹೆಂಗಸರು ಅನ್ನೋದು ಮರ್ತು ಬಿಡಿ, ನಾವು ಆಂಟರ್ಪ್ರಿನರ್. ಅವರ ಕುಟುಂಬದ ಇಬ್ಬರು ಸದಸ್ಯರು ಸಣ್ಣ ವಯಸ್ಸಿನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇಂದ ತೀರ್ ಹೋದಂತ ಒಂದು ಘಟನೆ ಅವರನ್ನ ಈ ಒಂದು ಉದ್ಯಮಕ್ಕೆ ಕರ್ಕೊಂಡು ಬಂತು. ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನೋಡಿದಾಗ ಪ್ರತಿ ದಿವಸ 2,000 ಮಹಿಳೆಯರು ಈ ಡಿಸೀಸ್ ಇಂದ ಸಾಯ್ತಾ ಇದ್ದಾರೆ. ಇಲ್ಲಿಯವರೆಗೆ ಸುಮಾರು 4 ಲಕ್ಷ ಹೆಣ್ಮಕ್ಳು ಈ ತಂತ್ರಜ್ಞಾನದ ಪ್ರಯೋಜನ ಪಡ್ಕೊಂಡಿದ್ದಾರೆ. ಬ್ರೆಸ್ಟ್ ಕ್ಯಾನ್ಸರ್ ಡೆತ್ ನೇ 0 ಮಾಡ್ಬಿಡ್ಬೇಕು. ನಮ್ಮ ಜೊತೆ ಇವತ್ತಿದ್ದಾರೆ ನಿರಾಮಯಿ ಹೆಲ್ತ್ ಅನಾಲಿಟಿಕ್ಸ್ ಸಂಸ್ಥೆಯ ಸ್ಥಾಪಕಿ ಡಾಕ್ಟರ್ ಗೀತಾ ಮಂಜುನಾಥ್ ಅವರು. ಇಂಡಿಯನ್ ಪೇಟೆಂಟ್ಸ್ 14 ಪೇಟೆಂಟ್ಸ್ ಇದೆ, US ಪೇಟೆಂಟ್ಸ್ 15 ಇದೆ. ಸೊ ಜಪಾನ್, ಚೈನಾ, ಸಿಂಗಾಪುರ್, ಕೆನಡಾ, ಜರ್ಮನಿ, ಯುರೋಪ್ ಇಲ್ಲೆಲ್ಲ 2 ಪೇಟೆಂಟ್ ಮಾಡಿದೆ. ಸೊ ಹಳ್ಳಿಗಳಲ್ಲಿ ನಮ್ಮ ಒಂದು ಕಲ್ಚರಲ್ ಬ್ಯಾಕ್ ಗ್ರೌಂಡ್, ಸಾಂಸ್ಕೃತಿಕವಾದ ಹಿನ್ನೆಲೆನೇ ಒಂದು ದೊಡ್ಡ ಬ್ಯಾರಿಯರ್ ತರ ಈ ವಿಷಯದಲ್ಲಿ ಇದೆಯಾ? ಅಲ್ಲಿ ಯಾರು ಅವರ ಹೆಲ್ತ್ ಬಗ್ಗೆ ವಿಚಾರ ಮಾಡಕ್ಕೆ ಜನಗಳೇ ಬರಲ್ಲ. 1000 ಹಳ್ಳಿಗಳಿಗೆ ಒಬ್ರು ಡಾಕ್ಟರ್ ಇರ್ತಾರೆ. ಮೇಡಮ್, ನೀವು ಈ ಒಂದು ಆಂಟರ್ಪ್ರಿನರ್ಶಿಪ್ ಶುರು ಮಾಡಿದಾಗ ಮಿಡ್ ಏಜ್ ಅಲ್ಲಿ ಇದ್ರಿ. ಯಾತಕ್ಕೆ? ವಯಸ್ಸು ಒಂದು ನಂಬರ್ ಅಷ್ಟೇ ಅಲ್ವಾ? ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ಪೇಸ್ ಅಲ್ಲಿ ಆಂಟಿ ಇಂಡಿಯಾ ಬಯಾಸ್ ಅನ್ನೋ ತರದ್ದು ಇದೆಯಾ? ಬೇರೆ ತರ ಟ್ರೀಟ್ ಮಾಡ್ತಾರ? ಹೌದು. ಆಕ್ಚುಲಿ very proud to say that, I sat on the podium next to the Secretary of UN, New York ಅಲ್ಲಿ General Assembly. Very few Indians and probably very few from Karnataka have gone there ಅಂತ ಹೇಳ್ಬೋದು. ಬ್ರೆಸ್ಟ್ ಕ್ಯಾನ್ಸರ್ ವಿಚಾರದಲ್ಲಿ ಗಂಡಸರ ಪಾತ್ರ ಏನು, ಅವರು ಯಾವ ರೀತಿಯಲ್ಲಿ ತೊಡಗಿಸ್ಕೊಳ್ಬೇಕು, ಅದ್ರ ಬಗ್ಗೆ ಹೇಳ್ಬೋದು. ಫುಲ್ ಟಾಪರ್ ಆಗಿದೆ, ಮಾಸ್ಟರ್ಸ್ ಅಲ್ಲೂ ಗೋಲ್ಡ್ ಮೆಡಲ್ ಎಲ್ಲ ಬಂದು ನನಗೆ ಆಫರು ಇತ್ತು. ಯೋಚನೆ ಇಲ್ಲ, ನಾನು ಭಾರತ ದೇಶ ಮಹಾನ್,